ಕಂತೆ ಕಂತೆ ನೋಟ್ಗಳನ್ನು ತಂದಿಟ್ಟಿರ್ತಾರೆ. ಅವರವರ ಶಕ್ತಿ ಅನುಸಾರ ಚಿಲ್ಲರೆ ಕಾಸುಗಳನ್ನು ಗುಡ್ಡೆ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಲಿಲ್ಲ ಲಕ್ಷ್ಮಿ ಮುಂದೆ ನೀವು ದುಡ್ಡನ್ನು ಇಡಿ ಅಂತ. ನೀವೇನಾದರೂ ಆ ರೀತಿಯಾಗಿಟ್ಟರೆ ರಾಹು ದೋಷಗಳ ಕಾರಣವಾಗ್ತೀರಿ. ನೋಟ್ಗಳಿಗೆಲ್ಲ ರಾಹುಕಾರಕ. ಇನ್ನಷ್ಟು ರಾಹು ತತ್ವನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಜೊತೆಗೆ ದೃಷ್ಟಿಯನ್ನು ಬಂದುಬಿಡಿಸುತ್ತೆ. ಕೆಲವೊಬ್ಬರು ಏನು ದೊಡ್ಡದಾಗಿ ಹಾಕಿರ್ತಾರೆ, ನೋಟ್ಗಳಲ್ಲೇ ಸಿಂಗಾರ ಮಾಡಿ ಹಾಕಿರ್ತಾರೆ. ಕೆಲವು ಜನ ಪ್ರಶ್ನೆ ಕೇಳಬಹುದು, ಗುರುಗಳೇ ಅವರೆಲ್ಲ ಶ್ರೀಮಂತರು ಎಲ್ಲ ಮಾಡಿರ್ತಾರೆ, ಅವ್ರಿಗೇನು ದೋಷ ಬರಲ್ವ ಅಂತ. ನೀವು ದೂರದಿಂದ ಅವ್ರು ಶ್ರೀಮಂತಿಕೆಯನ್ನು ನೋಡ್ತಾ ಇದ್ದೀರಾ, ಹತ್ರಕ್ಕೆ ಹೋಗಿ ಅವ್ರ ಸಾಲದ ಬಡ್ಡಿ ಕತೆ ಕೇಳಿ, ಆಗ ಗೊತ್ತಾಗುತ್ತೆ. ಕೆಲವೊಬ್ಬರ ಆಚರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಲ ಮಾಡೇ ಜೀವನ ಮಾಡ್ತಿರ್ತಾರೆ, ನೋಡಿದ್ರೆ ದೊಡ್ಡ ಕುರ್ಚಿನಲ್ಲಿ ಇರ್ತಾರೆ. ಅದೆಷ್ಟೋ ರಾಜ ಮಹಾರಾಜರುಗಳು ಸ್ವಾತಂತ್ರ್ಯದ ನಂತರದಲ್ಲಿ ಜೀವನ ನಡೆಸೋಕ್ಕೂ ಕಷ್ಟವಾಗಿ ಎಷ್ಟೊಂದು ತಮ್ಮ ಆಸ್ತಿಗಳ ಮೇಲೆ ಸಾಲ ಮಾಡ್ಕೊಂಡದ್ದು ನಮ್ಮ ಕಣ್ಮುಂದೆನೇ